ದೇವರೊಳಗೆ ಚೆನ್ನಾಗಿ ಮಾಡ್ತಾಯಿದ್ರಪ್ಪ. ಭಾಳ ದೇವರಣ್ಣ ನಮಗೆ ಒಳ್ಳೆ ಟೈಮ್ ಕೊಡ್ತಾರೆ, ನಮ್ಗೆ ಒಳ್ಳೇದು. ಮತ್ತೆ ಊಟ ಮನೆ ಊಟ ಥರನೇ ಇರುತ್ತೆ. ಆ ಇಂದಿರಾ ಕ್ಯಾಂಟೀನ್ ಕೊಡ್ತಾರಲ್ಲ ಸರ್ಕಾರದವ್ರ ದುಡ್ಡನ್ನ ಇಂಥವ್ರಿಗಾರ ಕೊಟ್ಟರೆ ಇನ್ನೊಂದು 10 ಕಡೆ ಮಾಡಿದ್ರು ಅನುಕೂಲ ಆಯಿತು ಜನಗಳಿಗೆ. ವೆರೈಟಿ ಪಲ್ಯ ಕಾಳು ಎಲ್ಲ ಗೌರ್ಮೆಂಟ್ಗಿಂತ ಸಕ್ಕದಾಗ ಮಾಡ್ತಾರೆ, ಇಂದಿರಾ ಕ್ಯಾಂಟೀನ್ಗಿಂತ ಚೆನ್ನಾಗಿ ಮಾಡ್ತಾರೆ. ಓಕೆ, ಈಗ ನಾನು ಒಂದು ಕಡೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ನಿಮಗೆ ಈ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲೆಲ್ಲಿ ಫ್ರೀ ಊಟ ಕೊಡ್ತಾರೆ ಮತ್ತು ಎಲ್ಲೆಲ್ಲಿ ಉಚಿತವಾಗಿ ಊಟ ಕೊಡ್ತಾರೆ, ಎಲ್ಲಿ ಕಡಿಮೆ ಪ್ರೈಸಿಗೆ ಊಟ ಕೊಡ್ತಾರೆ, ಸೊ ಅಷ್ಟು ವಿಷಯನ ನಾನು ಪದೇ ಪದೇ ವಿಡಿಯೋಗಳಲ್ಲಿ ಹಾಕ್ತಾ ಇದ್ದೀನಿ. ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಗಿರಿನಗರ ಹತ್ರ ಇದ್ದೀನಿ. ಸೊ ಇಲ್ಲಿ ಏನಂದರೆ ವಿಶೇಷವಾಗಿ ನೀವು ನೋಡ್ಬೋದು, ಎಷ್ಟೋ ಮನೆಗಳಲ್ಲಿ ಎತ್ತ ಅಪ್ಪ ಅಮ್ಮಗೆ ಊಟ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ 100 ಜನಕ್ಕೆ ಪ್ರತಿದಿನ ಈ ಜಾಗದಲ್ಲಿ ಊಟ ಹಾಕ್ತಾರೆ. ಇವರು ಒಂದು 2-3 ಕಡೆ ಇದೇ ಥರ ಊಟ ಹಾಕ್ತಾರೆ. ಸೊ ವಿಡಿಯೋನ ಬೇರೆ ವಿಡಿಯೋನ ಮಾಡಿದ್ದೆ, ಈವನ್ ಚಾಮರಾಜಪೇಟೆಯಲ್ಲಿ ಮಾಡ್ತಾರೆ, ಅದು ಸುಮಾರು ಕಡೆ ಮಾಡ್ತಾರೆ. ಬಟ್ ಇಲ್ಲಿ ಗಿರಿನಗರದಲ್ಲಿ ಸೊ ರಾಧಾಕೃಷ್ಣ ಹಾಸ್ಪಿಟಲ್ ಮುಂದೆ ಪ್ರತಿದಿನ ಸೊ 100 ಜನಕ್ಕೆ ಊಟವನ್ನು ಹಾಕ್ತಾರೆ. ಬನ್ನಿ ನೋಡೋಣ, ಮಾತಾಡ್ಸೋಣ. ಇಲ್ಲಿನ ಊಟ ತಿಂದವ್ರು ಏನಂತಾರೆ, ಟೇಸ್ಟ್ ಹೇಗಿದೆ, ಮತ್ತು ಇಲ್ಲಿ ಏನು ಹೇಳ್ತಾರೆ ಎಲ್ಲನೂ ಮಾತಾಡ್ಸೋಣ. ಬನ್ನಿ. ಊಟ ಆಗಿದೆ, ಚೆನ್ನಾಗಿದೆ. ಎಷ್ಟು ದಿನ ಬರ್ತಾರೆ ಅಣ್ಣ? ನಾವು ಸುಮಾರು ಒಂದು 2 ತಿಂಗಳಿಂದ ಬರ್ತಾ ಇದ್ದೀವಿ. 2 ತಿಂಗಳಿಂದ ಬರ್ತಾರೆ. ಇಲ್ಲಿ ಫ್ರೀ ಊಟ ಕೊಡ್ತಾರೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನಮಗೆ ಇಲ್ಲಿ ಓಡಾಡ್ತೀವಲ್ಲ, ಇಲ್ಲೇ. ಓಕೆ, ಇವತ್ತು ಏನೇನು ಕೊಟ್ಟಿದ್ದಾರೆ? ಇವತ್ತು ಉಳಿಮಳೆ ಸಾರು, ಅನ್ನ, ರೈಸು, ಮುದ್ದೆ ಎಲ್ಲ ಹೇಗಿದೆ? ಸೂಪರ್ ಆಗಿದೆ, ಚೆನ್ನಾಗಿ ಮಾಡ್ತಾರೆ. ಆಂಟಿ ನೀವು ಹೇಳಿ. ಅನ್ನ, ಮುದ್ದೆ, ಕೈ ಮೊಸರನ್ನ. ನೀವೇನು ಮಾಡ್ಕೊಂಡಿರೋದು? ಮನೆ ಕೆಲಸ ಮಾಡ್ಕೊಂಡಿರೋದು. ಈ ಥರ ಊಟ ಕೊಡ್ತೀರಲ್ಲ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ಇಲ್ಲಿ ಹತ್ರ ಅನುಕೂಲ ಆಯ್ತು, ತುಂಬ ಅನುಕೂಲ ಆಗುತ್ತಲ್ಲ. ಅಣ್ಣ ಬನ್ನಿ ಅಣ್ಣ, ಈಗ ನೀವು ನಾವೊಂದು 7-8 ತಿಂಗಳಿಂದ ಇಲ್ಲೇ ಊಟ ಮಾಡ್ತೀವಣ್ಣ. ಈ ಕಡೆ ಬಾಡಿಗೆ ಬಂದಾಗೆಲ್ಲ ಇಲ್ಲಿ ಮತ್ತೆ ಜಿಂಕೆ ಪಾರ್ಕ್ ಹತ್ರ ಎಲ್ಲ ಕಡೆನೂ ಕೊಡ್ತಾರೆ. ಚೆನ್ನಾಗಿರುತ್ತೆ ಊಟ, ಮನೆ ಊಟ ಥರನೇ ಇರುತ್ತೆ. ಆ ಇಂದಿರಾ ಕ್ಯಾಂಟೀನ್ ಕೊಡ್ತಾರಲ್ಲ ಸರ್ಕಾರದವ್ರ ದುಡ್ಡನ್ನ ಇಂಥವ್ರಿಗಾರ ಕೊಟ್ಟರೆ ಇನ್ನೊಂದು 10 ಕಡೆ ಮಾಡಿದ್ರು ಅನುಕೂಲ ಆಯಿತು ಜನಗಳಿಗೆ. ಈಗ ನೀವು ಇಂದಿರಾ ಕ್ಯಾಂಟೀನ್ ಮಾಡಿದ್ರಾ, ಇಲ್ಲಿ ಮಾಡಿದ್ರೆ ಏನು ಡಿಫ್ರೆನ್ಸ್ ಇದೆ? ಇಂದಿರಾ ಕ್ಯಾಂಟೀನಲ್ಲಿ ಬೇಕಾಬಿಟ್ಟು ಚೆನ್ನಾಗಿರಲ್ಲ. 10 ರೂಪಾಯಿ ಕೊಟ್ಟರೆ ಬೇಕಾಬಿಟ್ಟು ಮುದ್ದೆ ದಿನಕ್ಕೊಂಥರ ಸಾಂಬಾರು ಚೆನ್ನಾಗಿರುತ್ತೆ. ದುಡ್ಡು ತಗೊಳ್ಳೋದ್ರೆ ಇಷ್ಟು ಚೆನ್ನಾಗಿ ಕೊಡ್ತಾರೆ. ಇನ್ನು ಅವ್ರು ದುಡ್ಡು ತಗೊಂಡರು ಹಂಗೆ ಚೆನ್ನಾಗಿ ಕೊಡಲ್ಲ. ಸರ್ಕಾರದಿಂದ ಇಂಥವ್ರಿಗೆ ಕೊಟ್ಟರೆ ಇನ್ನೂ ಅನುಕೂಲ ಆಯ್ತದೆ. ಎಷ್ಟೊಂದು ಕಡೆ ಮಾಡ್ಬೋದು ಇವರು. ಬಡವರು ಬಗ್ಗರಿಗೆ ಅನುಕೂಲ ಆಯ್ತು ಮಾಡಿದ್ರೆ. ಬೇರೆ ಕಡೆ ಎಲ್ಲ ಸರ್ಕಾರ ದುಡ್ಡು ಕೊಟ್ಟು ನಿಂತವ್ರಿಗೆ ಮನೆ ಊಟದಿಂದ ಚೆನ್ನಾಗಿ ಮಾಡ್ಕೊಡ್ತಾರೆ. ದಿನ ಒಂದೊಂಥರ ಸಾಂಬಾರು, ದಿನ ಮುದ್ದೆ, ವೆರೈಟಿ ಪಲ್ಯ ಕಾಳು ಎಲ್ಲ ಗೌರ್ಮೆಂಟ್ಗಿಂತ ಸಕ್ಕದಾಗ ಮಾಡ್ತಾರೆ, ಇಂದಿರಾ ಕ್ಯಾಂಟೀನ್ಗಿಂತ ಚೆನ್ನಾಗಿ ಮಾಡ್ತಾರೆ. ಓಕೆ ಅಣ್ಣ, ನೀವು ಹೇಳಿ. ಓಕೆ ಅಣ್ಣ, ನೀವು ಹೇಳಿ ಅಣ್ಣ. ಸರ್, ಇಂದಿರಾ ಕ್ಯಾಂಟೀನ್ ಭಾಳ ಫೈನ್ ಆಗುತ್ತೆ ನಮಗೆ. ಊಟ ಮಾಡ್ತೀವಿ, ಬಟ್ಟೆ ತುಂಬ ಊಟ ಮಾಡ್ತೀವಿ, ಒಳ್ಳೆ ಮುದ್ದೆ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ದಿನಕ್ಕೊಂಥರ ಪಲ್ಯ ಮಾಡ್ತಾರೆ, ಮೊಸರನ್ನ ಕೊಡ್ತಾರೆ, ಹಪ್ಪಳ ಕೊಡ್ತಾರೆ, ಎಲ್ಲ ಸೌಲಭ್ಯ ಇರುತ್ತೆ ಸರ್. ನಮ್ಗೆ ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಕೊಡ್ತಾ ಇರಂತ? ಸರ್, ಪಕ್ಕದವ್ರು ಬಂದು ಹೇಳಿದ್ರು ಸರ್ ನಮಗೆ, ಈ ಥರ ಕೊಡ್ತಾರೆ, ಈ ಥರ ಎಲ್ಲ ಇರುತ್ತೆ ಅಂತ. ಅದಕ್ಕೆ ನಾವು ತಿಂಗಳಿಂದ ನಾವು ಅಲ್ಲೇ ಸುಮಾರು ಊಟ ಮಾಡ್ತೀವಿ. ಅಲ್ಲೇ 2-3 ತಿಂಗಳಿಂದ 2 ತಿಂಗಳು ಬರ್ತೀವಿ. ಪ್ರತಿದಿನ ಬರ್ತೀವಿ 1 ಗಂಟೆ ಅದಕ್ಕೆ. ಈ ಥರ ಸೇವೆ ಮಾಡ್ತಾ ಇದ್ರಲ್ಲ ಅವ್ರಿಗೆ ಏನು ಹೇಳಕ್ಕೆ ಭಾಳ ಧನ್ಯವಾದಗಳು ಸರ್. ಅವ್ರಿಗೆ ಒಳ್ಳೇದಾಗಲಿ ಸರ್, ತುಂಬ ಧನ್ಯವಾದಗಳು ಸರ್. ಭಾಳ ಪುಣ್ಯ ಬರಲಿ ಅವರು ಸರ್. ಅವರು ಸರ್, ನಾವು ಕೆಲಸಕ್ಕೆ ಹೋಗ್ತೀವಿ. ಸರಿ ಸರ್, ಓಕೆ ಸರ್ ನೀವು ಹೇಳಿ. ಸರ್, ನಾವು ಆಟೋ ಓಡಿಸೋದು. ಓಕೆ ಸರ್. ಇಲ್ಲಿ ನಾನು ಒಂದು 3-4 ತಿಂಗಳಿಂದ ಊಟಕ್ಕೆ ಬರ್ತಾಯಿದ್ದೀನಿ. ನನ್ನ ಗಾಡಿಗೆ ಬರ್ಬೇಕಾದ್ರೆ ಜನ ತುಂಬಿಕೊಂಡಿದ್ರು. ಏನು ಈ ಥರ ತುಂಬಿಕೊಂಡೆ ನಾನು ಒಂದು ವಾರದಿಂದ ನೋಡ್ತಾ ಇದ್ದೆ. ಆಮೇಲೆ ಯಾರೋ ಪ್ಯಾಸೆಂಜರ್ ಕೇಳ ಇಲ್ಲಪ್ಪ ಫ್ರೀಯಾಗಿ ಊಟ ಆಗ್ತಾಯಿದೆ ಯಾರೋ ಅಂತ. ಸರಿ, ನಾನು ಅವಾಗಿಂದ ಬಂದು ಇಲ್ಲಿ ಊಟ ಮಾಡ್ಕೊಂಡಿದ್ದೀನಿ ಸರ್. ತುಂಬ ಚೆನ್ನಾಗಿರುತ್ತೆ ಊಟ, ಫಸ್ಟ್ ಕ್ಲಾಸ್, ಏನು ತೊಂದರೆ ಇಲ್ಲ. ನೋಡಿ, ಈ ಕಡೆ ಬಂದಾಗೆಲ್ಲ ಇಲ್ಲಿ ಊಟ ಮಾಡಿ ಡೈಲಿ ಬರ್ತೀನಿ ಸರ್. 12 ಗಂಟೆ 1 ಗಂಟೆ ಎಲ್ಲಿ ಇದ್ರೂ ಈ ಕಡೆ ಬರ್ತೀನಿ. ಗಿರಿನಗರ ಇಲ್ಲ, ವಿಜಯನಗರ ಇದ್ರೂ ಇಲ್ಲಿ ಬಂದುಬಿಡ್ತೀನಿ. ಈಗ ಅಲ್ಲಿ ವಿಜಯನಗರದಿಂದ ಬಂದು ಊಟಕ್ಕೆ ಅಂತ ಬಂದು ಇವತ್ತಿನ ಕಾಲದಲ್ಲಿ ಎತ್ತು ಮಕ್ಕಳೇ ಇವತ್ತು ಅಪ್ಪ ಅಮ್ಮಗೆ ಊಟ ಆಗಲ್ಲ. ಇವತ್ತು 100 ಜನಕ್ಕೆ ಈ ಥರ ಊಟ ಆಗ್ತಿದ್ದಾರೆ. ಖಂಡಿತ ಅವ್ರ ಬಗ್ಗೆ ಏನು ಹೇಳ್ತಾರೆ? ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಅವ್ರಿಗೆ ಧನ್ಯವಾದಗಳು. ಅವ್ರು ಇದೇ ಥರ ನಡೆಸ್ಕೊಂಡು ದೇವರು ಚೆನ್ನಾಗಿ ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾನು ಆಶೀರ್ವದಿಸ್ತಾರೆ ಅವ್ರಿಗೆ. ನಮ್ಮ ಬಡವರಿಗೆಲ್ಲ ಕೊಡೋದ್ರಿಂದ ತುಂಬ ನಮಗೂ ಅನುಕೂಲ. ಪಾಪ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರನ್ನ ಮಾಡ್ಕೊಂಡು ಊಟ ಹಾಕ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅಣ್ಣ, ನೀವು ಹೇಳಿ ಅಣ್ಣ. ಬಡವ್ರ ಮಕ್ಕಳು ನಾವು ದುಡ್ಕೊಂತೀವಿ. ಈಗ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ದುಡ್ಡು ಕೊಟ್ಟು ಊಟ ಮಾಡಲ್ಲ. ಇಲ್ಲಿ ಪುಕ್ಸಟ್ ಬರ್ತಾ ಅವ್ರ ದೇವ್ರು ಒಳ್ಳೇದು ಮಾಡಲಿ, ಅವ್ರ ಮಕ್ಕಳಿಗೆ ಸರಿ ಸಂಪತ್ತು ಕೊಡಲಿ, ಅವ್ರಿಗೆ ಹಂಗೆ ನೆಡ್ಸ್ಕೊಡ್ಲಿ ಅಂತ ನಾನು ಆಸೆ. ನೋಡಿ, ಹೊರಗಡೆ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಊಟ ಮಾಡ್ತೀನಿ, ಅದಕ್ಕೆ ಈ ಊಟ ಬೇಕು 100 ರೂಪಾಯಿ ಬೇಕು. ಹಾಂ ಸರ್, ಹೌದಲ್ಲ? ಅದು 100 ರೂಪಾಯಿ ಕೊಟ್ಟರು ಹೊಟ್ಟೆ ತುಂಬಲ್ಲ. ಆಗಲ್ಲ ಸರ್. ಇವರು ಏನು ಅಪೇಕ್ಷೆ ಇಲ್ಲದೆ ಈ ಹೊಟ್ಟೆ ತುಂಬ ಊಟ ಆಗ್ತಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಸರ್. ಅವ್ರಿಗೆ ಹೆಂಗೆ ನೆಡ್ಸ್ಕೊಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಸರ್. ಒಳ್ಳೆಯದು. ಓಕೆ ಅಣ್ಣ, ಊಟ ಆಗಿದೆ. ನಾವು ಊಟ ಸೂಪರ್ ಅಣ್ಣ. ಸೂಪರಾ? ಇಲ್ಲಿ ಅಂತ ಊಟ ಹೋಟೆಲ್ ಸಿಗೋಲ್ಲ, ಹೋಟ್ಲಲ್ಲಿ ಸಿಗೋಲ್ಲ ಇಲ್ಲಿ ಅಂತ ಊಟ. ಹೌದಾ? ಚಾಮರಾಜಪೇಟೆಯಿಂದ ಬರೋದು ನಾನು ಡೈಲಿ ಇಲ್ಲಿ. ಡೈಲಿ ಚಾಮರಾಜಪೇಟೆಯಿಂದ ಬರ್ತೀರಾ? ಚಾಮರಾಜಪೇಟೆಯಿಂದ ಬರೋದು ಇಲ್ಲಿಗೆ ಊಟಕ್ಕೋಸ್ಕರ. ನೀವೇನು ಮಾಡ್ಕೊಂಡಿರೋದು? ನಾನು ಮುಂಚೆ ಹೋಟ್ಲ್ ಕೆಲಸ ಮಾಡ್ತಿದ್ದೆ, ಇವಾಗ ಬಿಟ್ಟು ಗಾರೆ ಕೆಲಸ ಮಾಡ್ತೀರಾ?
ಆದ್ರೆ ಊಟಕ್ಕೆ ಅಲ್ಲಿಂದ ಇಲ್ಲಿ ಬರ್ತೀವಿ. ಓಕೆ, ಊಟ ಚೆನ್ನಾಗಿದೆ ಅಂತ. ಊಟ ಸೂಪರ್ ಆಗಿದೆ ಸರ್. ಹೊರಗಡೆ ದುಡ್ಡು ಕೊಟ್ಟರೆ ಈ ಊಟ ಕೊಡೋಕ್ಕಾಗಲ್ಲ. ಆಗಲ್ಲ ಸರ್, ಇದರಂಥ ಊಟ ಎಲ್ಲೂ ಇಲ್ಲ. ಎಷ್ಟು ಊಟ ಇಂದಿರಾ ಕ್ಯಾಂಟೀನಲ್ಲಿ ಚೆನ್ನಾಗಿಲ್ಲ ಊಟ. ಹಾಂ, ಒಂದು ಸೂಪರ್. ಏನೇನು ಕೊಟ್ಟಿದ್ರಿ ಇವತ್ತು ಮುದ್ದೆ ಮತ್ತು ಸಾರು, ಕಾಳು ಪಲ್ಯ, ಅನ್ನ ಸಾಂಬಾರು. ಬರೋದಾ ನೀವು ಹೇಳಿ, ಊಟ ಹೆಂಗಿದೆ? ಊಟ ಚೆನ್ನಾಗಿದೆ ಸರ್. ಊಟ ಚೆನ್ನಾಗಿದೆಯಾ? ಎಷ್ಟು ದಿನದ ಬರ್ತಾ ಇದ್ದೀರಾ? ಇಲ್ಲ, ಅದೇ ಒಂದು 4 ತಿಂಗಳಿಂದ ಬರ್ತಾ ಇದ್ದೀನಿ. 4-5 ತಿಂಗಳಿಂದ ಬರ್ತಾ ಇದ್ದೀರಾ? ಚೆನ್ನಾಗಿದೆ ಊಟ. ಯಾರೋ ಹೇಳಿದ್ರು ಹೋಟೆಲ್ ಕೆಲಸ ಮಾಡ್ತಾ ಇದ್ದು, ಅಲ್ಲಿ ಊಟ ಕೊಡ್ತಾರೆ ಬಗ್ಗೆ ಇಲ್ಲಿ. ಅಲ್ಲಿ ಸುಮಾರು 3-4 ತಿಂಗಳು ಬರ್ತಾರೆ. ಚೆನ್ನಾಗಿದೆ ಊಟ. ಹಾಂ, ಡೈಲಿ ಬರ್ತೀವಿ. ಏನೇನು ಕೊಡ್ತಾ ಇದ್ದೀರಾ? ಡೈಲಿ ಅದು ಮುದ್ದೆ, ರೈಸು, ಒಂದು ಉಪ್ಪಿನ ಸಾರು, ಕಡಲೆ ಸಾರು, ಮೊಸರನ್ನ ಎಲ್ಲ ಇರ್ತದೆ. ದಿನ ಮುದ್ದೆ ಇರುತ್ತಾ? ದಿನ ಮುದ್ದೆ ಇರುತ್ತೆ. ಹಾಂ, ಡೈಲಿ ಮುದ್ದೆ ಇರ್ತದೆ. ಚೆನ್ನಾಗಿದೆ ಊಟ. ಅಕಸ್ಮಾತ್ ಇಲ್ಲಿ ಕೊಟ್ಟಿರಲಿಲ್ಲ ಅಂದ್ರೆ ನೀವು ಹೊರಗಡೆ ಊಟ ಮಾಡಬೇಕಾಗಿತ್ತು. ಹೌದು ಸರ್, ಹೊರಗಡೆ ಅಲ್ಲಿ ಒಂದು ದಿನಕ್ಕಿಲ್ಲ ಅಂದ್ರೆ 50, 60, 70 ರೂಪಾಯಿ ಹೌದು. ಅದು ಇವತ್ತು ಸೇವ್ ಆಗುತ್ತೆ. ಹಾಂ, ಚೆನ್ನಾಗಿದೆ ಸರ್. ಅದಕ್ಕೆ ಯಾರೋ ಹೇಳಿದ್ರು ಇವಾಗ ಊಟ ಕೊಡ್ತಾರೆ, ಫ್ರೀ ಊಟ. ಅದು ಯಾರೋ ನಮ್ಗೆ ಹೇಳಿದ್ರು. ಆದರೆ ಅವತ್ತಿನ 4 ತಿಂಗಳಿಂದ ಊಟ ಮಾಡ್ತೀವಿ. ಏನು ಹೇಳ್ತೀರಾ ಅವ್ರಿಗೆ? ಟ್ರಸ್ಟ್ ಅವ್ರಿಗೆ ಕೊಡ್ತಾ ಇರೋರಿಗೆ ಏನು ಹೇಳ್ತೀರಾ? ಕೊಡ್ತವ್ರಿಗೆ ಏನು ಹೇಳ್ತೀರಾ? ಊಟ ಚೆನ್ನಾಗಿದೆ ಅಂತ ಹೇಳ್ತೀವಿ. ಹೇಳೋಣ, ನೀವೀಗ ಹೇಳಿ, ಊಟ ಹೆಂಗಿದೆ? ಚೆನ್ನಾಗಿದೆ. ಎಷ್ಟು ದಿನ ಬರ್ತಾ ಇದ್ದೀರಾ? ನಾವು 3 ತಿಂಗಳಿಂದ ಬರ್ತೀವಿ. 3 ತಿಂಗಳಿಂದ ಬರ್ತಾ ಇದ್ದೀರಾ? ನಿಮ್ಗೆ ಹೆಂಗೆ ಗೊತ್ತಾಯ್ತಿಲ್ಲ ಊಟ ಫ್ರೀ ಕೊಡ್ತಾ ಅಂತ? ನಮಗೆ ಬೇರೆಯವ್ರು ಹೇಳಿದ್ರು. ನೀವೇನು ಮಾಡ್ಕೊಂಡಿರೋದು? ಏನು ಕೆಲಸ ಮಾಡೋದು? ಗಾರೆ ಕೆಲಸ. ಈಗ ಇಲ್ಲೇ ಮಾಡ್ಕೊಂಡಿರೋದು? ಅಲ್ಲಿ. ಓಕೆ. ಅದಕ್ಕೆ ಇಲ್ಲಿ ದಿನ ಬರ್ತೀರಾ? ದಿನ ಬರ್ತೀವಿ. ಬನ್ನಿ ಹೆಂಗೆ ಬನ್ನಿ. ಆಂಟಿ, ಊಟ ಹೆಂಗಿದೆ? ಒಂದು ನಿಮಿಷ, 2 ಮಾತಾಡಿ. ಚೆನ್ನಾಗಿದೆ. ಎಷ್ಟು ದಿನ ಬರ್ತಾ ಇದ್ದೀರಾ? ಇವಾಗ ನಾವು 1 ವಾರ ಆಯ್ತು. 1 ವಾರ ಆಯಿತು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಊಟ ಕೊಡ್ತಾ ಫ್ರೀ ಅಂತ? ಇಲ್ಲೇ ಬಗಲ ಕೆಲಸ ಮಾಡ್ತಾ ಇದೀವಿ, ಇಲ್ಲಿ ಬರ್ತಾ ಇದ್ದೀವಿ. ಏನು ಕೆಲಸ ಮಾಡೋದು? ಬೇರೆ ಕೆಲಸ ಗಾರೆ ಕೆಲಸ. ಊಟ ಎಲ್ಲ ಹೇಗಿದೆ? ಊಟ ಚೆನ್ನಾಗಿದೆ. ಚೆನ್ನಾಗಿದೆ. ಏನೇನು ಕೊಡ್ತಾರೆ? ಮುದ್ದೆ, ಸಾಂಬಾರು, ಅನ್ನ ಸಾಂಬಾರು, ಮೊಸರನ್ನ, ಹಾಂ. ಕಾಯಿ, ಹಪ್ಪಳ. ಎಷ್ಟು ಬೇಕಾದ್ರೂ ಕೊಡ್ತಾರಾ? ಹೊಟ್ಟೆ ತುಂಬ ಅಷ್ಟು ಕೊಡ್ತಾರೆ. ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು ಮನೆಯಿಂದ ಬುದ್ಧಿ ತರಬೇಕಾಗುತ್ತೆ. ಹಾಂ, ಇಲ್ಲಿ ಕೊಡ್ತಾರೆ ಅಂದ್ರೆ ನಿಮ್ಗೆ ಖುಷಿ. ಹಾಂ, ಖುಷಿ. ಬುದ್ಧಿ ಬಿಟ್ಟು ಬರ್ತೀವಿ ಮನೆ. ಊಟ ಅಲ್ಲೇ ಬಂದು ಬರ್ತೀವಿ. ಓಕೆ. ಚೆನ್ನಾಗಿದೆಯಾ? ಹಾಗೆ ಸರ್. ಚೆನ್ನಾಗಿದೆಯಾ? ಎಷ್ಟು ದಿನ ಬರ್ತೀವಿ ಸರ್ ನೀವು? ಆಗಲೇ ಬಂದಿದ್ದು 4 ದಿನ ಬರ್ತಾ ಇರ್ತೀವಿ. ಹಾಂ, ದಿನ ಊಟ ಮಾಡ್ತೀವಿ. ಹಾಂ. ಈಗ ಏನೇನು ಕೊಟ್ಟಿದ್ರಿ ಇವತ್ತು? ದಿನ ಮಾಡ್ತೀರಿ ಪಾಪ. ಹಾಂ. ನೋಡಿ ಸರ್, ಇವತ್ತು ಮನೆಯಲ್ಲಿ ಅಪ್ಪ ಅಮ್ಮಗೆ ಊಟ ಹಾಕ್ತಾ ಇರೋಂಥವ್ರು ಎಷ್ಟೋ ಜನ ಇದ್ದಾರೆ ಬೆಂಗಳೂರಲ್ಲಿ. ಅಂಥದ್ರಲ್ಲಿ ಇವ್ರು 100 ಜನಕ್ಕೆ ಅನ್ನ ಹಾಕ್ತಾರೆ. ಏನಾಗಿ ಹೊಟ್ಟೆ ತುಂಬ ಅದು ಹೊಸ್ತವ್ರಿಗೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ದೇವರಣ್ಣಗೆ ಚೆನ್ನಾಗಿ ಮಾಡ್ತಾಯಿದ್ರಪ್ಪ. ಹಾಂ. ಭಾಳ ದೇವರಣ್ಣ ನಮಗೆ ಒಳ್ಳೆ ಟೈಮ್ ಕೊಡ್ತಾರೆ, ನಮ್ಗೆ ಒಳ್ಳೇದು. ಹಾಂ. ಅವ್ರಿಗೆ ಏನು ಹೇಳ್ತೀರಾ? ನಮಗೆ ಒಂದು ಸ್ವಲ್ಪ ಕನ್ನಡ ಇದು ಬರಲ್ಲ. ಪರವಾಗಿಲ್ಲ ಸರ್, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇರಲ್ಲ. ಇದಕ್ಕಿಂತ ಕನ್ನಡ ಬೇಕಾ ಸರ್? ಕನ್ನಡದವರೇ ಕನ್ನಡ ಮಾತಾಡಲ್ಲ, ಅಂಥದ್ರಲ್ಲಿ ನೀವು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇರಲ್ಲ. ನಿಮ್ದು ಎಲ್ಲಿ ಪ್ರಾಪರ್ ಎಲ್ಲಿ ಸರ್? ಬಾಪಲ್ಲಿ ಇದ್ದೇನೆ, ಈ ಕಡೆನೇ ಇಲ್ಲಿ, ಈ ಕಡೆಯಿಂದ ಬರ್ತೀನಿ. ಅಲ್ಲ ನೇಟಿವ್ ಯಾವ ಊರು? ಸ್ವಂತ ಊರು? ಬಾಪೂಜಿ ನಗರನೇ ಇಲ್ಲ. ಹಾಂ, ಊರು ಹೇಳೋಣ ಈಗ. ನಾವು ಮದ್ರತಾವ ಆಗ್ಲಳ್ಳಿ, ಆಗ್ಲಳ್ಳಿ ಅಂದ್ಬಿಟ್ಟು ಊಟ ಸೂಪರ್ ಆಗಿದೆ. 2 ತಿಂಗಳಿಂದ ಊಟ ಮಾಡ್ತಾ ಇದ್ದೀನಿ. ನಾವು ಊರಿಂದ ಬಂದರೆ ಮಧ್ಯಾಹ್ನ ಟೈಮ್ ಇಲ್ಲೇ ಊಟ ಬರೋದು. ಹೌದು. ನೀವೇನು ಮಾಡ್ಕೊಂಡಿದ್ದೀರಾ? ಪಾನಿಪುರಿ ಕೆಲಸ ಮಾಡ್ತೀನಿ. ಹೋಲ್ಸೇಲ್ ಪಾನಿಪುರಿ ಪ್ಯಾಕೆಟ್ ಕೊಡೋದು. ಹಾಂ, ಪ್ಯಾಕೆಟ್ ಕೊಡೋದು, ಡೆಲಿವರಿ ಕೊಡೋದು ಕೆಲಸ ಮಾಡ್ತಾಯಿದ್ದೀವಿ. ಈಗಲೂ ಫ್ರೀ ಹೊತ್ತಾದ ಬಿಟ್ಬಿಟ್ಟು ಇಲ್ಲಿ ಊಟಕ್ಕೆ ಬಂದು ಮಾಡ್ಕೊಯ್ತು. ಯಾಕಂದರೆ ಊಟ ಅಷ್ಟು ಚೆನ್ನಾಗಿದೆ. ಅಷ್ಟು ಸೂಪರ್ ಆಗಿದೆ. ಹಾಂ. ಇವತ್ತು ಏನೆಲ್ಲ ಕೊಟ್ಟರು? ಹಪ್ಪಳ, ಕಾಳು, ಡೈಲಿ ಹಂಗೆ ಇರುತ್ತೆ. ಕಾಳು ಸಾಂಬಾರು ಎಲ್ಲ ಇರುತ್ತೆ. ಓಕೆ. ಇದೇ ಊಟ ಹೊರಗಡೆ ಮಾಡಬೇಕು ಅಂದ್ರೆ ಎಷ್ಟು ಬೇಕಾಗುತ್ತೆ? ಒಂದು 50 ರೂಪಾಯಿ 60 ರೂಪಾಯಿ ಮೇಲೆ ಬೇಕಾಗುತ್ತೆ. ಅಲ್ಲ, ಹೊಟ್ಟೆ ತುಂಬ ಕೊಡೋಲ್ಲ, ಬರೀ ಪ್ಲೇಟ್ ಅನ್ನ ಸಾಂಬಾರು ಕೊಡ್ತಾರೆ. ಅವ್ರು ಅಳತೆ ಕೊಡ್ತಾರೆ. ಇಲ್ಲಿ ನಾವು ಹಾಕಿಸ್ಕೋಬೋದು. ಇಲ್ಲಿ ಎಷ್ಟು ಬೇಕಾದ್ರೆ ಕೊಡ್ತಾರಾ? ಎಷ್ಟು ಬೇಕಾದ್ರೂ ಕೊಡ್ತಾರೆ. 2-3 ಸಲ ಹೋದ್ರೂ ಹಾಕ್ತಾರೆ. ಬೇಕಾದ್ರೆ ಎಷ್ಟು ಬೇಕಾದ್ರೆ ತಿಂದು ವೇಸ್ಟ್ ಮಾಡಬೇಡ್ರಿ ಅಂತಾರೆ. ಅಷ್ಟು ವೇಸ್ಟ್ ಮಾಡಬೇಡಿ. ವೇಸ್ಟ್ ಮಾಡಬಾರ್ದು. ನೀವು ಎಷ್ಟು ಬೇಕಾದ್ರೆ ತಿನ್ನಿ, ವೇಸ್ಟ್ ಮಾಡಬಾರ್ದು. ನಾವು ತಿನ್ನೋಷ್ಟು ತಿನ್ಕೋಬೇಕು. ಹಾಂ, ಒಳ್ಳೇದು. ಅವ್ರಿಗೆ ಏನು ಹೇಳ್ತೀರಾ ಅನ್ನದಾನ ಮಾಡೋರಿಗೆ? ಅಂಥವ್ರಿಗೆ ಯಾವಾಗಲೂ ಹಂಗೆ ಮಾಡ್ತಾ ಇರಲಿ, ದೇವರು ಹಂಗೆ ಕೊಡಲಿ, ಅವ್ರಿಗೆ ಆಯುಷ್ಯ ಎಲ್ಲ ಕೊಡಲಿ ಅಂತ ಹೇಳ್ತೀರಾ? ಕೊಡಲಿ. ನಮ್ಮಂಥವ್ರಿಗೆ ಸುಮಾರು ಜನಕ್ಕೆ ಆಗುತ್ತೆ, ಹಳ್ಳಿ ಕಡೆಯಿಂದ ಬಂದವ್ರಿಗೆ ಸುಮಾರು. ಇವರು ಈಗ ಆಲ್ರೆಡಿ 5-6 ಕಡೆ ಮಾಡ್ತಾ ಇದ್ದಾರೆ. ಇದೊಂದು 10 ಕಡೆ ಆಗಲಿ ಅಂತ ಹೇಳ್ತೀರಾ? ಇನ್ನೂ ಆದರೆ ಇನ್ನೂ ಚಂದನೇ ಹಬ್ಬ. ಹೌದಾ? ಈಗ ಒಂದು 5 ಕಡೆ ಕೊಡ್ತಾ ಇದ್ದಾರೆ, ಅದೊಂದು 50 ಕಡೆ ಆಗಲಿ ನಿಮ್ಮ ಅದೆಲ್ಲ ಆಗಲಿ. ಹಂಗೆ ಈಗ ಕೂಡ ಅಷ್ಟೇ ನೀಟಾಗಿ ಕೊಡ್ತಾರೆ. ಹಂಗೆ ಊಟ ಹೇಗಿದೆಣ್ಣ? ಫೈನ್ ಆಗಿದೆ ಸರ್. ಊಟ ಫೈನ್ ಆಗಿದೆಯಾ? ಫೈನ್ ಆಗಿದೆ. ಹಾಂ, ಸಕ್ಕತ್ತಾಗಿದೆ. ಈ ಥರ ಎಲ್ಲೂ ಕೊಡಲ್ಲ. ಹಾಂ, ಚೆನ್ನಾಗಿ ಮಾಡ್ತಾರೆ. ನೀವು ಎಷ್ಟು ದಿನ ಹೋಟ್ಲಲ್ಲಿ ಈ ಥರನೂ ಕೊಡಲ್ಲ. ದುಡ್ಡು ತೊಗೊಂಡು ಈ ಥರ ಕೊಡಲ್ಲ, ಇವ್ರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಕೊಡ್ತಾ ಇದ್ದಾರೆ. ಓಕೆ. ಚೆನ್ನಾಗಿತ್ತು. ನೀವು ಚೆನ್ನಾಗಿದೆ. ಎಷ್ಟು ದಿನ ಬರ್ತಾ ಇದ್ದೀರಾ? ನಾವು ಕೆಲಸ ಇದ್ದರೆ ಬರಲ್ಲ. ಹಾಂ. ವಾರಕ್ಕೆ ಒಂದು ಸತಿ 2 ಸತಿ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಫ್ರೀ ಕೊಡ್ತಿರೋದು? ಯಾರೋ ಹಿಂಗೆ ಬೇರೆ ಯಾರು ಹೇಳಿದ್ರು? ಮುಂಚೆ ಬಂದಿದ್ರಾ? ಮುಂಚೆ ಎಲ್ಲ ಬರ್ತೀವಿ. ಚೆನ್ನಾಗಿದೆ ಊಟ. ಎಷ್ಟು ಬೇಕಾದ್ರೂ ಕೊಡ್ತಾರೆ ಊಟನ? ಎಷ್ಟು ಬೇಕಾದ್ರೂ ಅದೇನು ವೇಸ್ಟ್ ಮಾಡಬಾರ್ದ. ಹಾಂ, ಎಷ್ಟು ಬೇಕಾದ್ರೆ ಹಾಕಿಸ್ಕೊಂಡು ವೇಸ್ಟ್ ಮಾಡ್ಬಿಡಿ. ಎಷ್ಟು ಬೇಕಾದ್ರೆ ತಿನ್ಬೋದು. 3-4 ಸಲ ಎಷ್ಟು ಹಾಕಿರೋ ಬೇಜಾರು ಮಾಡ್ಕೊಳ್ತಾರೆ, ಹಾಕ್ತಾರೆ.
ಸರ್ ಸುಮಾರು ವರ್ಷಗಳಿಂದಲೇ ಕೊಡ್ತಾ ಇದ್ದಾರೆ ಈ ಊಟನ ನಾವು ಮನೇಲೂ ಸಹ ಈ ಥರ ಊಟ ಮಾಡೋಕ್ಕಾಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಅದ್ಭುತ ಊಟ. ಇವು ಉಪ್ಸಾರು ಬಸ್ಸಾರು ಮೊಳಕೆ ಕಾಳು ಸಾರು ಪಲ್ಯದಿಂದ ಹಿಡಿದು ಪ್ರತಿಯೊಂದು ಕೊಡ್ತಾರೆ. 3 ಥರ ಪಲ್ಯ ಕೊಡ್ತಾರೆ, ಕಾಳು ಕೊಡ್ತಾರೆ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಇದೆ ಸರ್. ವಯೋವೃದ್ಧರಿಗೆ, ನಿರಾಶ್ರಿತರಿಗೆ ನೀವು 1 ಗಂಟೆಗೆ ಬಂದ್ಬಿಟ್ರೆ ನೀವು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಅಷ್ಟು ಜನ ಇರ್ತಾರೆ. ಆಟೋ ಡ್ರೈವರಿಂದ ಹಿಡಿದು ಡೆಲಿವರಿ ಬಾಯ್ಸಿಂದ ಹಿಡಿದು, ನಾನು ಡೆಲಿವರಿ ಮಾಡ್ತೀನಿ, ಡೆಲಿವರಿ ಬಾಯ್ಸಿಂದ ಹಿಡಿದು ನಾವೆಲ್ಲ ಸುಮಾರು ಎಲ್ಲ ಕಡೆ ಓಡಾಡಿ ಎಲ್ಲ ಹೋಟ್ಲುಗಳು ನೋಡ್ಬಿಟ್ಟಿದ್ದೀವಿ. ಆದರೆ ಎಲ್ಲ ಕಡೆ ಟೇಸ್ಟ್ಗಳಾಗ್ತಾರೆ, ಆದರೆ ಈ ಟೇಸ್ಟು ಎಲ್ಲೂ ಬರಲ್ಲ ಸರ್. ನ್ಯಾಚುರಲ್ಲು ಮನೇಲೂ ಸಹ ಈ ಥರ ಮಾಡೋಕ್ಕಾಗಲ್ಲ. ಅದೇನೋ ಆ ರಾಧಾಕೃಷ್ಣ ಪ್ರಸಾದ ಅಂತಾರಲ್ಲ, ಆ ಪ್ರಸಾದ ಏನು ಮಾಡಿಸ್ದಂಗಿದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟೇಸ್ಟ್ ನೋಡಿ, ಆಮೇಲೆ ನೀವೇ ಬರೀತೀರಾ ಅದರ ಒಂದು ರುಚಿ. ಮತ್ತು ಆಮೇಲೆ ಎಲ್ಲ ಒಂದು 250-300 ಜನ ಸಂತೃಪ್ತಿಯಾಗಿ ತಿನ್ಕೊಂಡು ಹೋಗ್ತಾರೆ. ದೀನದಲಿತರು, ಬಡವರೇ ಅಂತಲ್ಲ, ದುಡ್ಡು ಉಳ್ಳವರು, ದುಡ್ಡು ಇರೋರು, ಹಣಕಾಸು ಇರೋರು ಎಲ್ಲ ಪ್ರತಿಯೊಬ್ಬರು ಅಫಿಷಿಯಲ್ಗಳು ಕಾರ್ಗಳು ನಿಂತ್ಕೊಂಡು ಬಂದು ತಿನ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಎಷ್ಟು ದಿನ ಬರ್ತಾಯಿದ್ದೀರಾ? ನಾನು ಸುಮಾರು ಒಂದು 6 ತಿಂಗಳು 6-7 ತಿಂಗಳಿಂದ ಬರ್ತಾಯಿದ್ದೀನಿ ಸರ್. ನಿಮಗೆ ಗೊತ್ತಾಯ್ತು? ನಾನು ಡೆಲಿವರಿ ಅಲ್ವಾ ಸರ್, ಇದೇ ಜೋನು, ಇಲ್ಲೇ ಓಡಾಡ್ತಾ ಇರ್ತೀನಲ್ಲ ಎವ್ರಿ ಡೇ, ಪ್ರತಿದಿನ 1 ಗಂಟೆಗೆ ಇಲ್ಲಿ ಹಾಜರು. 1 ಗಂಟೆ. ನಾವು ಬೇರೆ ಕಡೆ 40-50 ಕೊಟ್ಟು ತಿನ್ನೋದು ಬೇರೆ ಪ್ರಶ್ನೆ. ನಮಗೆ BP, ಶುಗರು, ಗ್ಯಾಸ್ಟ್ರಿಕ್ ಎಲ್ಲ ಇದೆ. ನಮಗೆ ಮನೆ ಊಟ ಬಿಟ್ಟರೆ ನಾವು ಈ ಥರ ಊಟಗಳು ನೋಡ್ಕೊತೀವಿ ಅಷ್ಟೇ. ನಮಗೆ ಈ ಥರ ಊಟಗಳಲ್ಲಿ ಯಾವುದೇ ಕಾರಣಕ್ಕೂ ಅವರು ಪ್ರಚಾರಕ್ಕೆ ಆಗಲಿ ಅಥವಾ ವ್ಯಾಪಾರಕ್ಕೆ ಆಗಲಿ ಮಾಡಲ್ಲ. ಇವರು ಟೇಸ್ಟ್ ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ, ಇವರು ಹಾಕೋದು ಇಲ್ಲ. ಅದೇ ಹೇಳ್ತಾರಲ್ಲ, ಪ್ರಸಾದದಲ್ಲಿ ಸ್ವಾದ ನೋಡಬಾರ್ದು ಅಂತ, ಆ ಥರ ಅದ್ಭುತವಾಗಿದೆ. ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿದೆ. ಈಗ ಹೊರಗಡೆ ಇದೇ ಊಟ ಮಾಡಬೇಕು ಅಂದ್ರೆ ಎಷ್ಟು ರೂಪಾಯಿ ಬೇಕು ನಿಮ್ಮ ಪ್ರಕಾರ? 70-80 ರೂಪಾಯಿ ಬೇಕು ಸರ್. ಅದೊಂದು ಮುದ್ದೆ ಆ ಪ್ರೈಸ್ 50 ರೂಪಾಯಿ ತಗೋತಾರೆ ಸರ್. ಹೊಟ್ಟೆ ತುಂಬಲ್ಲ, ಹೊಟ್ಟೆ ತುಂಬ ಬೇಕು ಅಂದ್ರೆ ಎಷ್ಟು ಬೇಕಾಗ್ಬೋದು? ಹೊಟ್ಟೆ ತುಂಬ ಬೇಕು ಅಂದರೆ ಇವಾಗಿನ ಒಂದು ರೇಟಿಂಗಲ್ಲಿ 100 ರೂಪಾಯಿ ಕಂಪಲ್ಸರಿ. 2 ಮುದ್ದೆ ಹಾಕ್ಸ್ಕೊಂಡು ತಿಂತೀವಿ ಸರ್, 2 ಸಲ ಅನ್ನ ಹಾಕ್ಸ್ಕೊಂಡು ತಿಂತೀವಿ. ಕಾಳು ಏನಾದರೂ ಜಾಸ್ತಿ ಟೇಸ್ಟಾಗಿದ್ದರೆ ಕಾಳು, ಮೊಳಕೆ ಕಾಳು ಅವು ಇವು ಇದ್ರೆ 2-3 ಸಲ ಕರ್ದು ಹಾಕ್ತಾರೆ ಅವರು. ಎಷ್ಟು ಸಲ ತಿನ್ಬೋದು? ಅದೇನು ತೊಂದರೆ ಇಲ್ಲ ಸರ್. ತಟ್ಟೆ ಖಾಲಿ ಮಾಡಿ ಹೋಗ್ಬೇಕು, ತಟ್ಟೆಲ್ಲಿ ಬಿಸಾಕ್ಬಾರ್ದು ಅಷ್ಟೇ. ರೂಲ್ಸು ನೀವು ಎಷ್ಟು ಊಟ ಹಾಕಿರ್ತಾರೋ ಸಂತೃಪ್ತಿಯಾಗಿ ಹಾಕ್ಸ್ಕೊಂಡು ಊಟ ಮಾಡಿಬಿಟ್ಟು ಖಾಲಿ ತಟ್ಟೆ ಇಡಬೇಕಷ್ಟೇ. ಇನ್ನೊಂದು ತೊಳೆಯೋದು ಇಲ್ಲವಲ್ಲ ಸರ್? ಇಲ್ಲ ಸರ್, ಅದು ಆ ಸೌಕರ್ಯನೂ ಇಲ್ಲ. ಅದ್ಭುತ ಸರ್, ಏನು ಇದ್ರ ವರ್ಣಿಸೋಕ್ಕೆ ಆಗಲ್ಲ. ಇದು ಏನೋ ಭಗವಂತ 4 ಜನಕ್ಕೆ ಅನ್ನ ಹಾಕ್ತವ್ರಮ್ಮ, 100 ವರ್ಷ ಚೆನ್ನಾಗಿರಲಿ. ಇನ್ನೂ 4 ಜನಕ್ಕೆ 4 ಕಡೆ ಈ ಥರ ಒಂದು ಅನ್ನ ಸಂತರ್ಪಣೆ ಮಾಡಿ ನಮ್ಮಂಥವ್ರಿಗೆ ಪಾಪ ಎಷ್ಟೋ ತುಂಬ ಜನ ಇದ್ದಾರೆ ಸರ್. ಅವ್ರಿಗೆಲ್ಲ ಬರ್ಬೇಕು ಸರ್. ನೀವು 1 ಗಂಟೆಗೆ ಬಂದು ನೋಡಿ, ಇಲ್ಲಿ ಬಂದು ನೋಡಿಬಿಟ್ರೆ ನೀವು ಇವಾಗ ಏನು ಬರೀ ಖಾಲಿ ತಟ್ಟೆ ನಮ್ಮನ್ನು ಒಬ್ಬರನ್ನ ಇಟ್ಕೊಳ್ಳೋದೇನೋ. 1 ಗಂಟೆಗೆ ಬನ್ನಿ, ಒಂದು ಸಲ ವಿಸಿಟ್ ಕೊಡಿ. ಇದ್ರ ಮಹಿಮೆ ಏನಂತ. ಓಕೆ ಸರ್, ಸೂಪರ್ ಸರ್.